ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಪುನರ್ಪುಳಿ ಅಥವಾ ಕೋಕಮ್ ಹಣ್ಣಿನಿಂದ ರಸ ಶೇಖರಿಸಿಟ್ಟುಕೊಂಡು ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಹೀಗೆ ರಸ ಶೇಖರಿಸಿಟ್ಟುಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿಕೊಂಡರೆ ಯಾವಾಗ ಬೇಕಾದರೂ ಅದನ್ನು ನಾವು ಜ್ಯೂಸ್ ಮಾಡಿಕೊಳ್ಳಬಹುದು. ಈಗ ಈ ಹಣ್ಣನ್ನು 2 ಭಾಗ ಮಾಡಿ ಅದರೊಳಗಿರುವ ಬೀಜವನ್ನು ತೆಗೆಯಬೇಕು. ನಾನು ಇದನ್ನು ಮುಂಚೆನೇ ತೊಳೆದಿಟ್ಟುಕೊಂಡು ನೀರನ್ನೆಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದೇನೆ. ನೀರಲ್ಲಿ ಸ್ವಲ್ಪ ಡ್ರೈ ಮಾಡಬೇಕು, ಅಲ್ಲಾಂದರೆ ಹೆಚ್ಚು ದಿನ ಶೇಖರಿಸಿಟ್ಕೊಳ್ಳೋ ಆಗೋದಿಲ್ಲ, ಹಾಳಾಗ್ತದೆ ಅದು. ಈಗ ಇನ್ನೊಂದು ಪಾತ್ರೆಗೆ ಈ 2 ಪೀಸ್ ಮಾಡಿ ಇಟ್ಟುಕೊಂಡಿರೋದನ್ನು ಹಾಕಿಕೊಳ್ಬೇಕು ಅದನ್ನು. ಈ ಬೀಜವನ್ನು ಸಹ ತಿನ್ಬೋದು, ಆದರೆ ಜಾಸ್ತಿ ತಿನ್ನಬಾರ್ದು, ಹೊಟ್ಟೆ ನೋವು ಶುರುವಾಗ್ತದೆ. ಇದು ಕಾಡಲ್ಲಿ ಸಿಗುವ ಒಂದು ಹಣ್ಣು. ನಮ್ಮ ಕಡೆ ಇದನ್ನು ಮುರಿನ ಹಣ್ಣು ಅಂತ ಕರೀತಾರೆ. ಇದನ್ನು ಜ್ಯೂಸ್ ಮಾಡಿ ಕುಡಿಯುವುದರಿಂದ ತಲೆ ಸುತ್ತಿಗೆ ತುಂಬ ಒಳ್ಳೆಯದು, ಹಾಗೆ ಪಿತ್ತಕ್ಕೆ ತುಂಬ ಒಳ್ಳೆಯದಾಗ್ತದೆ. 2 ಭಾಗ ಮಾಡಿ ಈ ಥರ ಒಂದೊಂದಾಗಿ ಇಟ್ಕೊಳ್ಬೇಕು ಬೇರೆ ಪಾತ್ರೆಯಲ್ಲಿ. ಒಂದ್ಸಲ ಪಾತ್ರೆ ಫುಲ್ ಆಯ್ತು ಈಗ ಇದಕ್ಕೆ ಸಕ್ಕರೆಯನ್ನು ಹಾಕಿಕೊಳ್ತೇನೆ. ಸಕ್ಕರೆಯನ್ನು ಎಲ್ಲ ಒಂದೇ ಸಲ ಫುಲ್ ಹಾಕ್ಕೊಂಡು ಆಮೇಲೆ ಸಕ್ಕರೆ ಕೂಡ ಹಾಕ್ಬೋದು. ಆದರೆ ಈ ಥರ ಅದರ ಒಳಗೆ ಹಾಕಿದರೆ ಜ್ಯೂಸ್ ಜಾಸ್ತಿ ಬಿಡ್ತದೆ, ಅದರೊಳಗೆ ಸಕ್ಕರೆ ಇದೆ ಅಲ್ಲ, ಹಾಗಾಗಿ. ಇದನ್ನು 2 ಭಾಗ ಮಾಡಿ ಬೀಜ ತೆಗೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ, ಅದಕ್ಕೆ ಸಕ್ಕರೆಯನ್ನು ಹಾಕಲಿಕ್ಕಿಲ್ಲ, ಹಾಗೆ ಒಣಗಿಸಿಟ್ಟುಕೊಂಡ್ರೆ ಸಾರಿಗೆ ಹುಳಿಯಾಗಿ ಕೂಡ ಯೂಸ್ ಮಾಡ್ಬೋದು. ಮೀನು ಸಾರಿಗೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಇದನ್ನು ಸಕ್ಕರೆ ಹಾಕದೆ ಹಾಗೆಯೇ ಕೂಡ ಒಣಗಿಸಿಟ್ಟುಕೊಂಡು ರಾತ್ರಿ ನೆನೆಸಬೇಕು ಅದನ್ನು. ಬೆಳಿಗ್ಗೆ ಆಗುವಾಗ ಅದು ಜ್ಯೂಸ್ ಎಲ್ಲ ಬಿಟ್ಟಿರುತ್ತೆ, ಹಾಗೆ ಕೂಡ ಜ್ಯೂಸ್ ಮಾಡಿಕೊಳ್ಬೋದು ಇದನ್ನು. ಇದೀಗ ಒಂದು ಸಲ ಫುಲ್ ಜೋಡಿಸಿಕೊಂಡು ಸಕ್ಕರೆ ಹಾಕಿಕೊಂಡು ಆಯಿತು. ಆಮೇಲೆ ಪುನಃ ಅದ್ರ ಮೇಲೆ ಮತ್ತೆ ಪೀಸ್ ಮಾಡಿ ಒಂದೊಂದೇ ಇಡಬೇಕು. ಆಮೇಲೆ ಪುನಃ ಸಕ್ಕರೆ ಹಾಕ್ಕೊಳ್ಬೇಕು. ನೀವೀಗ ಸಕ್ಕರೆ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಜಾಸ್ತಿ ಜ್ಯೂಸ್ ಸಿಗುತ್ತೆ. ಜ್ಯೂಸ್ ತುಂಬ ದಪ್ಪನೇ ಆಗಿರುತ್ತೆ. ನಾವು ಜ್ಯೂಸ್ ಮಾಡುವಾಗ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿಕೊಂಡ್ರೆ ಸಾಕಾಗ್ತದೆ. ಇದೀಗ ಎಲ್ಲದಕ್ಕೂ ಸಕ್ಕರೆಯನ್ನು ಹಾಕಿ ಆಯಿತು. ಇದಕ್ಕೆ ಈಗ ಒಂದು ತೆಳುವಾಗಿರೋ ಒಂದು ಬಟ್ಟೆಯನ್ನು ಕಟ್ಟಬೇಕು. ಬಟ್ಟೆ ಯಾಕೆ ಕಟ್ಟೋದಂದರೆ ಇದಕ್ಕೆ ಧೂಳೆಲ್ಲ ಹೋಗಬಾರ್ದಲ್ವ, ನಾವು ಬಿಸಿಲಲ್ಲಿ ಹೊರಗಡೆ ಇಡಬೇಕು ಇದನ್ನೀಗ. ಬಿಸಿಲಿಗೆ ಇಡೋದ್ರಿಂದ ಸಕ್ಕರೆ ಎಲ್ಲ ಕರಗಿ ಬೇಗ ಜ್ಯೂಸ್ ಬರ್ತದೆ ಇದನ್ನು ಈಗ ಬಿಸಿಲಲ್ಲಿ ಇಡ್ತೇನೆ. ಇದನ್ನು ಬಿಸಿಲಲ್ಲಿ 2-3 ದಿನ ಇಡಬೇಕಾಗುತ್ತೆ. ಬಿಸಿಲು ಜಾಸ್ತಿ ಇದ್ದಾಗ 2 ದಿನ ಇಟ್ಟುಕೊಂಡ್ರೂ ಸಾಕಾಗ್ತದೆ. ಮೊದಲನೇ ದಿನ ಬಿಸಿಲಿಗೆ ಇಟ್ಟಾಗ ಈ ಥರ ಆಗಿದೆ. ಇದೀಗ ಸ್ವಲ್ಪ ಜ್ಯೂಸ್ ಬಿಟ್ಟಿದೆ, ಸಿಪ್ಪೆ ಎಲ್ಲ ಸ್ವಲ್ಪ ತೆಳುವಾಗಿದೆ, ಜ್ಯೂಸ್ ಎಲ್ಲ ಬಿಟ್ಟಿದೆ. ಇದೀಗ ನಾವು ನೆಕ್ಸ್ಟ್ ಇನ್ನೊಂದು ದಿನವೂ ಕೂಡ ಇದನ್ನು ಬಿಸಿಲಲ್ಲಿ ಇಟ್ಕೊಳ್ಬೇಕು. 2ನೇ ದಿನ ಬಿಸಿಲಲ್ಲಿ ಇಟ್ಟಾಗ ಈ ಥರ ಆಗಿದೆ. ಜ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ, ತುಂಬ ದಪ್ಪನಾಗಿ ಇದೆ. ಮತ್ತು ಜ್ಯೂಸು ಸಿಪ್ಪೆ ಎಲ್ಲ ಫುಲ್ ಒಣಗಿ ತೆಳುವಾಗಿದೆ. ಇದೀಗ ಇನ್ನು 2 ದಿನ ಇಟ್ಕೊಂಡ್ರೆ ಸಾಕಿದೆ. ಈಗ ಬಿಸಿಲು ತುಂಬ ಇದೆ. ರಸವನ್ನು ಬೇರೆ ಪಾತ್ರೆಗೆ ಸೋಸಿ ಇಟ್ಕೊಂಡಿದ್ದೇನೆ. ಈಗ ಸೋಸಿ ಇಟ್ಟುಕೊಂಡ ರಸವನ್ನು ಒಂದು ಡಬ್ಬಿಗೆ ಹಾಕಿಕೊಳ್ತೇನೆ. ಡಬ್ಬಿಗೆ ಹಾಕಿಕೊಳ್ಳುವಾಗ ನೀರು ಪಸೆ ಎಲ್ಲ ಇರಬಾರ್ದು, ಹಾಗೆ ಇದ್ದರೆ ಅದು ಬೇಗ ಹಾಳಾಗ್ತದೆ. ಈ ಥರ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಜ್ಯೂಸ್ ಮಾಡಿಕೊಳ್ಳಬಹುದು. ಎಷ್ಟೇ ವರ್ಷ ಆದರೂ ಇದು ಹಾಳಾಗೋದಿಲ್ಲ. ಮನೆಗೆ ನೆಂಟರೆಲ್ಲ ಬಂದಾಗ ಇದನ್ನೇ ಹಾಕಿ ಜ್ಯೂಸ್ ಮಾಡಿಕೊಳ್ಳಬಹುದು. ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ. ಈಗ ಸ್ವಲ್ಪ ನೀರನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ತಗೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ರಸವನ್ನು ಹಾಕ್ಕೊಂಡ್ರೆ ಆಯಿತು, ನಿಮಗೆ ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಈಗ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನೀಗ. ಈಗ ಜ್ಯೂಸ್ ರೆಡಿ ಆಯಿತು. ಒಂದು ಗ್ಲಾಸ್ಗೆ ಹಾಕಿಕೊಳ್ತೇನೆ. ತುಂಬ ಕಲರ್ಫುಲ್ಲಾಗಿ ಬಂದಿದೆ ಈಗ ಜ್ಯೂಸು. ನಿಮಗೂ ಈ ಜ್ಯೂಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.